ಚಡ್ಚಣ ತಾಲೂಕಿನ ಬೋರಿಹಳ್ಳಕ್ಕೆ ಕ್ಯಾನಲ್ ನೀರು ಬಿಡುವಂತೆ ಮನವಿ. ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀರಿನ ತೀವ್ರ ಅಭಾವ ಉಂಟಾಗಿದೆ. ಹಳ್ಳಗಳು, ಕೆರೆಗಳು ಹಾಗೂ ಬಾವಿಗಳು ಸಂಪೂರ್ಣವಾಗಿ ಬತ್ತಿಹೋಗಿದ್ದು ಜನರು ಕುಡಿಯುವ ನೀರಿಗೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜಾನುವಾರುಗಳಿಗೆ ಕುಡಿಯುವ ನೀರು ಸಿಗದೆ ರೈತರು ದೂರದೂರಿನಿಂದ ನೀರು ತರುವ ಅನಿವಾರ್ಯ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇದರಿಂದ ರೈತರ ದೈನಂದಿನ ಕೆಲಸಗಳಿಗೆ ಅಡ್ಡಿಯಾಗುತ್ತಿದ್ದು, ಜಾನುವಾರುಗಳು ಹೊಲಸು ನೀರು ಕುಡಿಯುವುದರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಇದೇ ವೇಳೆ ವಯೋವೃದ್ಧರು, ಮಹಿಳೆಯರು ಮತ್ತು ಮಕ್ಕಳು ದೂರದಿಂದ ನೀರು ತರಲು ಸಂಕಷ್ಟ ಅನುಭವಿಸುತ್ತಿದ್ದು, ಸಾರ್ವಜನಿಕರ ದೈನಂದಿನ ಜೀವನಕ್ಕೂ ತೊಂದರೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಬೋರಿಹಳ್ಳಕ್ಕೆ ಕ್ಯಾನಲ್ ಮೂಲಕ ನೀರು ಬಿಡುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದು, ಹಾವಿನಾಳ, ಹತ್ತಳ್ಳಿ, ನಿವರಗಿ, ರೇವತಗಾಂ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ತಕ್ಷಣ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಿ ಬರಲಿ, ಎಮ್ ಡಿ ಬರಲಿ, ಎಲ್ಲರೂ ಏನು ಇದೇ ಮಾರ್ಚ್ ಎರಡನೇ ತಾರೀಕು 3ನೇ ತಿಂಗಳಂದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಕೊಟ್ಟು ಬಂದಿದ್ದೀವಿ. ಮತ್ತು ಅದೇ ಕೇಳಿದ ಆಫೀಸರ್ ಆದಂಥ ಮನೋಜ್ ಕುಮಾರ್ ಸರ್, ಇಲ್ಲಪ್ಪ ನಿಮಗೆ 11ನೇ ತಾರೀಕಿಗೆ ನೀರು ತಲುಪಿಸ್ತೇವೆ ಅಂತ ಹೇಳಿದರು. ಮತ್ತು ನಾವು ಕಾಲ್ ಮಾಡಿದಾಗ ಇಲ್ಲ ನಿಮ್ಗೆ 15ನೇ ತಾರೀಕಿಗೆ ನೀರು ಬಿಡ್ತೀವಿ ಅಂತ ಹೇಳಿದ್ರು. ಮತ್ತೆ ಕಾಲ್ ಮಾಡಿದಾಗ 19ನೇ ತಾರೀಕಿಗೆ ನೀರು ಬಿಟ್ಟು ನೋಡಪ್ಪ ನಿಮಗೆ ಸಾಕಂದ ಬಳಿಕ ನಾವು ನೀರು ಕಟ್ ಮಾಡ್ತೀವಿ ಅಂತ ತಾವು ಹೇಳಿದ್ರು. ಮತ್ತು ಎಲ್ಲ ರೈತರ ಮುಖಂಡರು ನಾವು ಸೇರಿದ ಬಳಿಕ ಸರ್ ನಮಗೆ ನೀರೇ ಏನೋ ಬಂದಿಲ್ಲ ಸರ್, ಹಾಗೆ ಒಂದೇ ದಿವ್ಸನಾಗೆ ಕಟ್ ಮಾಡ್ತೀವಿ. ಇಲ್ಲಪ್ಪ ಅಲ್ಲಿ ಮ್ಯಾಲೆ ಪಂಪ್ ಸೆಟ್ ಹಾಕ್ಯಾರ, ಅದಕ್ಕೆ ಎಲ್ಲ ಪಂಪ್ ಸೆಟ್ ತೆಗೆಸು, ಪಂಪ್ ಸೆಟ್ ನಾವು ತೆಗಿಸ್ಬೇಕತ್ರಿ. ಇಂಡಿ ತಾಲೂಕಿನಾಗ ಮ್ಯಾಗ ಕೆಳಮ್ಯಾಗ ಇರ್ತಕ್ಕಂಥ ಪಂಪ್ ಸೆಟ್ಗಳು ನಾವು ತೆಗಿಸ್ಬೇಕಂತ ಇವ್ರು ನೀರು ಅವಾಗ ಬಿಡ್ತಾರಂತ ನಮಗೆ. ಅಂದ್ರೆ ಉಡಾಪ್ತಾರ ಮಾತ್ರ. ಯಾಕಂದ್ರೆ ನಮ್ಮ ತಾಲೂಕಿಗೆ ಅನ್ಯಾಯ ಮಾಡೋದು ಅಷ್ಟ. ಇಂಡಿ ತಾಲೂಕು, ಚಡ್ಚಣ ತಾಲೂಕಿಗೆ ಅನ್ಯಾಯ. ಅತಿ ಹೆಚ್ಚು ಸಿಂದಗಿ ತಾಲೂಕು ಮತ್ತು ಇಂಡಿ ತಾಲೂಕಿಗೆ ನೀರು. ಯಾಕ ಅವ್ರಿಗೆ ಅಧಿಕಾರಿಗಳಿಂದ ಭಯ ಬರ್ತದೋ, ರಾಜಕಾರಣಿಗಳಿಂದ ಭಯ ಬರ್ತದೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ತಾಲೂಕಿಗೆ ಅನ್ಯಾಯ ಆಗುತ್ತೆ. ಇದಕ್ಕೆ ನಾವು ಖಂಡನೆ ಮಾಡ್ತೀವಿ. ಎಲ್ಲ ರೈತರ ಮುಖಂಡರು ಸೇರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಈಗ ಇದು ಹೋರಾಟ ಮಾಡತ್ತಿರಲ್ಲ, ಎದಕ್ಕಾದಾಗ ಏನು ಸ್ವಲ್ಪ ಏನು ನಮ್ಗೆ ಗೊತ್ತಿಲ್ರಿ. ಇದು ಬಹಳ ಗಂಭೀರವಾದಂಥ ವಿಷಯ ಐತಿ. ಯಾಕಪ್ಪ ಅಂತಂದ್ರೆ ತಮಗೆಲ್ಲ ಗೊತ್ತಿರುವಾಗ ಬಿಜಾಪುರ ಜಿಲ್ಲಾದೊಳಗೆ ಈಗಾಗಲೇ ಕಳೆದ ವರ್ಷ 46 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಬಂದೈತಿ. ಆ ಬಿಸಿಲಿಗೆ ಅವಶ್ಯಕವಾಗಿ ನಮಗೆ ನೀರು ಬೇಕೇ ಬೇಕು. ಈ ಭಾಗದಲ್ಲಿರುವಂಥ ಜಾನುವಾರುಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ, ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ನೀರು ಬಹಳ ಅವಶ್ಯವಾಗಿ ಬೇಕಾಗ್ಯದ. ಆದ್ರೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಈ ವರ್ಷ ಭೀಮಾ ನದಿ ಅಂದ್ರೆ ಮಹಾರಾಷ್ಟ್ರದವ್ರು ಕಿರಿಕಿರಿ ಮಾಡೋದ್ರಿಂದ ಭೀಮಾ ನದಿ ನೀರು ಬಿಟ್ಟಿಲ್ಲ. ಪ್ರತಿ ವರ್ಷ ನೀರು ಬಿಡೋದ್ರಿಂದ ಅಲ್ಪ ಸ್ವಲ್ಪ ಈ ಭಾಗದ ಚಡ್ಚಣ ಇರ್ಬೋದು, ಇಂಡಿ ಭಾಗದ ಹಳ್ಳಿಗಳಲ್ಲಿ ಅಲ್ಪ ಸ್ವಲ್ಪ ನೀರಿನ ವ್ಯವಸ್ಥೆ ಆಕಿತ್ತು. ಆದ್ರೆ ಈ ವರ್ಷ ಏನಾಗಿದೆ, ಸಂಪೂರ್ಣ ಆ ನೀರು ಬರಲಾರದೆ ಈ ಭಾಗದಲ್ಲಿ ನೀರಿನ ಹಾಹಾಕಾರ ಉಂಟಾಗಿ ಹಲವಾರು ರೀತಿ ಸಮಸ್ಯೆ ಉಂಟಾಗಿದೆ. ಅದಕ್ಕೆ ಇಲ್ಲೇನು ಡಿಸ್ಟ್ರಿಬ್ಯೂಟರ್ ಕಾಲುವೆಗಳೇನದಾವಲ್ಲ, 35ರಿಂದ ಹಿಡಿದು ಅಪ್ ಟು 172ನೇ ಡಿಸ್ಟ್ರಿಬ್ಯೂಟರ್ ತನಕ ಒಟ್ಟಾರೆಯಾಗಿ ನೀರೇ ಬರಾಕತ್ತಿಲ್ಲ. ಇಲ್ಲಿರುವಂಥ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು, ಅದೇ ರೀತಿಯಾಗಿ ರೈತರ ಬಗ್ಗೆ ಇರುವಂಥ ಅಸಡ್ಡೆ ಇರ್ಬೋದು, ಇದೆಲ್ಲವನ್ನ ಮನಗಂಡು ಇವತ್ತಿನ ದಿನ ನಾವು ಈ ಒಂದು ಜಳಕಿಯಲ್ಲಿರುವಂಥ KBJNL ಕಚೇರಿ ಮುಂದೆ ಬೃಹತ್ ಒಂದು ಹೋರಾಟವನ್ನು ಹಮ್ಮಿಕೊಂಡಿವಿ. ಎಲ್ಲಿವರೆಗೆ ಈ ಅಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಹಿಂತೆಗೆದುಕೊಳ್ಳೋ ಮಾತೇ ಇಲ್ಲ. ಆದಷ್ಟು ಬೇಗನೆ ಏನು ಈ ಕೊನೆಯ ಭಾಗದ ಕಟ್ಟ ಕಡೆಯ ರೈತನ ಹೊಲಕ್ಕೂ ಕೂಡ ಈ ನೀರಿನ ವ್ಯವಸ್ಥೆ ಆಗಬೇಕು. ಇಲ್ಲಪ್ಪ ಅಂತಂದ್ರೆ ಈ ಹೋರಾಟ ಇವತ್ತು ಪ್ರಾರಂಭವಾಗಿ ಕೇವಲ ಸಾಂಕೇತಿಕ ಒಂದು ದಿನದ ಹೋರಾಟ ಅಂತ ನಾವು ಪ್ರಾರಂಭ ಮಾಡಿವಿ. ಇವತ್ತು ಸಂಜೆ ಒಳಗಾಗಿ ಅವ್ರು ಏನದ ಅಧಿಕಾರಿಗಳು ನಮಗೆ ತಕ್ಕ ಉತ್ತರ ಕೊಟ್ಟು ನಮಗೆ ನೀರಿನ ವ್ಯವಸ್ಥೆ ಮಾಡಿದ್ರಪ್ಪ ಅಂತಂದ್ರೆ ಮಾತ್ರ ಈ ಹೋರಾಟವನ್ನು ಹಿಂಪಡಿತೀವಿ. ಇಲ್ಲಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ 13 ತಾಲೂಕು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಿಂದ ಕೂಡ ಇಲ್ಲಿಗೆ ಬಂದು ಉಗ್ರವಾದಂಥ ಒಂದು ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ರೆಡಿ ಇದ್ದೀವಿ.
ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂಥ ಡಬ್ಲ್ಯೂ ಇರ್ಬೋದು AW ಇರ್ಬೋದು ಯಾರೇ ಅಧಿಕಾರಿಗಳಿರ್ಬೋದು ಆದಷ್ಟು ಬೇಗನೆ ಇಲ್ಲಿ ಬರಬೇಕು. ಬಂದು ಏನು ಕಡೆಯ ಕಾಲುವೆ ಡಿಸ್ಟ್ರಿಬ್ಯೂಟ್